ನೀವು ತಿನ್ನೋ ಈ ಸಾಮಾನ್ಯ ಹಣ್ಣು ಮತ್ತು ತರಕಾರಿಗಳ ಕಾಂಪೋಸಿಷನ್ ಈಗ ಬದಲಾಗಿ ಬಿಟ್ಟಿದೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಅಂದರೆ ಇವತ್ತಿನ ನಿಂಬೆಕಾಯಿ 40 ವರ್ಷಗಳ ಹಿಂದೆ ಇದ್ದ ನಿಂಬೆಕಾಯಿ ಥರ ಇಲ್ಲ. ಆಗ ಅದು ಬೇರೆ ರೀತಿಯದ್ದಾಗಿತ್ತು. ಅದರಲ್ಲಿ ಮಿನರಲ್ಸ್, ವಿಟಮಿನ್ಸ್, ನೀರು ಇವೆಲ್ಲ ಬೇರೆ ಪ್ರಮಾಣದಲ್ಲಿತ್ತು. ನೀವು ಈಗ ತಿಂತಿರೋದೇ ಬೇರೆ. ನಿಮಗೆ ಇದೆಲ್ಲ ಗೊತ್ತಿದೆಯಲ್ವಾ? ಇದಕ್ಕೆ ಹಲವಾರು ಕಾರಣಗಳಿವೆ, ಆದರೆ ಒಂದು ದೊಡ್ಡ ಕಾರಣ ಕ್ಲೈಮೇಟ್ ಚೇಂಜ್ ಕೂಡ. ನೀವು ಇವತ್ತು ತಿಂತಿರೋ ಸೌತೆಕಾಯಿ ಕೂಡ 40 ವರ್ಷಗಳ ಹಿಂದಿನ ಸೌತೆಕಾಯಿ ಥರ ಇಲ್ಲ. ಇವತ್ತಿನ ಆಲೂಗಡ್ಡೆ, ಸೋರೆಕಾಯಿ ಎಲ್ಲ ಬದಲಾಗಿದೆ. ಪ್ರತಿಯೊಂದು ಕೂಡ ಒಂದು ನಿರ್ದಿಷ್ಟ ಹವಾಮಾನಕ್ಕಾಗಿ ಡಿಸೈನ್ ಆಗಿರುತ್ತೆ. ಗ್ರೇಟರ್ ನೋಯ್ಡಾನಲ್ಲಿ ಸೇಬಿನ ಗಿಡವನ್ನ ಯಾಕೆ ನೆಡೋದಿಲ್ಲ? ಯಾಕಂದ್ರೆ ಸೇಬನ್ನ ಕೇವಲ ಒಂದು ನಿರ್ದಿಷ್ಟ ಹವಾಮಾನದಲ್ಲಿ ಮಾತ್ರ ಬೆಳೆಯಬಹುದು. ನಿಮ್ಗೆ ಗೊತ್ತಿರಬೇಕಲ್ವಾ? ಸೇಬನ್ನ ಎಲ್ಲಿ ಬೆಳೆಯಲಾಗ್ತಿತ್ತೋ ಈಗ ಅಲ್ಲಿಯೂ ಬೆಳೆಯೋದು ಕಷ್ಟವಾಗ್ತಾ ಇದೆ. ಯಾಕಂದ್ರೆ ಸೇಬಿಗೆ ಎಷ್ಟು ಬೇಕೋ ಅಷ್ಟು ಚಳಿ ಈಗ ಅಲ್ಲಿಯೂ ಸಿಗ್ತಾ ಇಲ್ಲ. ನೀವೆಲ್ಲ ಸಿಟಿಯಲ್ಲಿರೋ ಜನ. ಬಹುಶಃ ಅದೆಷ್ಟೋ ವರ್ಷಗಳಿಂದ ಬೆಳೆಯೋದನ್ನೇ ನೀವು ನೋಡಿರಲಿಕ್ಕಿಲ್ಲ. ಟೆಂಪರೇಚರ್ ಪ್ಯಾಟರ್ನ್ ಬದಲಾಗಿದೆ, ಮತ್ತೆ ರೇನ್ಫಾಲ್ ಪ್ಯಾಟರ್ನ್ ಕೂಡ ಬದಲಾಗಿದೆ. ಬೆಳೆಯೋದಕ್ಕಾಗತ್ತಾ? ಅದೀಗ ಬದಲಾಗಿ ಬಿಟ್ಟಿದೆ. ಈ ವರ್ಷದ ಜಾನ್ವರಿಯಿಂದ ಏಪ್ರಿಲ್ ವರೆಗಿನ 4 ತಿಂಗಳುಗಳೇನಿದ್ದವೋ ಅವು ಕಳೆದ 125 ವರ್ಷಗಳಲ್ಲೇ ಅತ್ಯಂತ ಬಿಸಿ ತಿಂಗಳುಗಳು ಅಂತ ಹೇಳಬಹುದು. ಏಪ್ರಿಲ್ ಅಷ್ಟೇ ಅಲ್ಲ, ಜಾನ್ವರಿ ಕೂಡ, ಫೆಬ್ರವರಿ ಮತ್ತೆ ಮಾರ್ಚ್ ಕೂಡ ಕಳೆದ 125 ವರ್ಷಗಳಲ್ಲೇ ಅತಿ ಬಿಸಿಯಾದ ತಿಂಗಳುಗಳಾಗಿದ್ದವು. ಮತ್ತು 5ನೇ ತಿಂಗಳು ಅತಿ ಹೆಚ್ಚು ಮಳೆಯಾದ ತಿಂಗಳಾಗಿತ್ತು. ಕಳೆದ 125 ವರ್ಷಗಳಲ್ಲೇ ಅಂತಹ ಮಳೆಯನ್ನ ನಾವು ಕಂಡಿರಲಿಲ್ಲ. ಮೇ ತಿಂಗಳಲ್ಲಿ ಎಂದಾದ್ರೂ ಮಳೆಯಾಗತ್ತಾ? ಆ ಬೆಳೆಗಳು ತಡ್ಕೋತಾವಾ? ಬೆಳೆಗಳೇ ತಡೆದುಕೊಳ್ಳದಿದ್ರೆ ತಿನ್ನೋದೇನು?